ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆಗಸ್ಟ್ 2026ರಲ್ಲಿ ಮಿಥುನ ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಈ ದಿನ ತಿಳಿಯೋಣ. ಇಂದಿನ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಮಿಥುನ ರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಸೊ ಮಿಥುನ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಶೇರ್ ಮಾಡಿ. ಇನ್ನು ನೇರವಾಗಿ ಫಲಗಳನ್ನು ತಿಳಿಯೋದಾದರೆ, ಸೊ ಫಲಗಳಲ್ಲಿ ಮೊದಲನೇದಾಗಿ ಆರೋಗ್ಯ ವಿಚಾರ, ಹೆಲ್ತ್ ಈಸ್ ವೆಲ್ತ್. ನೋಡಿ, ಈ ಒಂದು ಆಗಸ್ಟ್ ಮಾಸದಲ್ಲಿ ನೀವು ಶಾರೀರಿಕವಾಗಿ ಬಹಳಷ್ಟು ಆರೋಗ್ಯದಿಂದಿರ್ತೀರಿ. ಅಷ್ಟೇ ಅಲ್ಲದೆ ಈ ಹಿಂದೆ ಬಹಳಷ್ಟು ಸಮಯದಿಂದ ಅನಾರೋಗ್ಯ ಸಮಸ್ಯೆಯಲ್ಲಿರ್ತಕ್ಕಂಥವರು ಸಹ ಈ ಮಾಸ ಅಂದರೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆಯನ್ನು ಸಹ ಕಾಣಲಿದ್ದೀರಿ. ಆದರೆ ಮಾನಸಿಕವಾಗಿ ನೀವು ಬಹಳಷ್ಟು ಒತ್ತಡಗಳಿಂದ ಕೂಡಿರುತ್ತೀರಿ. ಅದು ಯಾವ ರೀತಿ ಇರ್ತದೆ ಅಂದರೆ, ಅನಗತ್ಯವಾದಂತಹ ವಿಚಾರಗಳಿಗಾಗಿ ಟೆನ್ಷನ್, ಏನನ್ನೋ ನಾನು ಕಳೆದುಕೊಳ್ಳುತ್ತಿದ್ದೇನೇನೋ ಎಂಬಂತೆ ನಿಮ್ಮ ಒಂದು ಮನೋಭಾವನೆ, ನನ್ನ ಜೀವನದಲ್ಲಿ ಇಷ್ಟೊಂದು ಬದಲಾವಣೆ ಏಕೆ ಎಂಬಂತಹ ಹಲವಾರು ಯೋಚನೆಗಳು ನಿಮ್ಮನ್ನು ಕಾಡುವಂತಹ ಸಾಧ್ಯತೆಗಳಿರುತ್ತವೆ. ಸೊ ಈ ರೀತಿಯ ಆಲೋಚನೆಗಳಿಂದ ನೀವು ಈ ಆಗಸ್ಟ್ ತಿಂಗಳಲ್ಲಿ ಮಾನಸಿಕವಾಗಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗಿರ್ತದೆ. ಸೊ ಏನು ಮಾಡಬಹುದು ಅಂದರೆ, ಅತಿಯಾದಂತಹ ಆಲೋಚನೆ ಬೇಡ, ಯಾವುದೇ ರೀತಿ ಚಿಂತಿಸುವಂತಹ ಅಗತ್ಯವಿಲ್ಲ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡ್ತಕ್ಕಂತಹದ್ದು, ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು, ಸಣ್ಣ ಪುಟ್ಟ ವ್ಯಾಯಾಮ, ಯೋಗ, ಧ್ಯಾನ ಮಾಡೋದರಿಂದ ಮಾನಸಿಕವಾಗಿ ತಾವು ಸಂತೋಷದಿಂದಿರಲು ಅವಕಾಶವಿರ್ತದೆ. ಇನ್ನು ಮಿಥುನ ರಾಶಿಯವರ ಒಂದು ಉದ್ಯೋಗ ಅಂದರೆ ಜಾಬ್ನಲ್ಲಿರ್ತಕ್ಕಂಥವರ ಫಲಗಳನ್ನು ಗಮನಿಸೋದಾದರೆ, ಈ ಮಾಸದಲ್ಲಿ ನೀವು ನಿಮ್ಮ ಉದ್ಯೋಗದಲ್ಲಿ ಹೆಚ್ಚಿನ ಪಾಸಿಟಿವ್ ಫಲಗಳನ್ನೇ ಕಾಣಲಿದ್ದೀರಿ. ಉದಾಹರಣೆಗೆ, ನಿಮ್ಮ ಶ್ರಮ, ನಿಮ್ಮ ಒಂದು ಎಫರ್ಟ್ಸ್ಗಳನ್ನು ನಿಮ್ಮ ಮೇಲಾಧಿಕಾರಿಗಳು ಗುರುತಿಸುವಂಥದ್ದು, ಹಾಗೆ ನಿಮ್ಮ ಶ್ರಮಕ್ಕೆ ಸರಿಯಾದಂತಹ ಪ್ರತಿಫಲಗಳು ಅಂದರೆ ಪ್ರಮೋಷನ್ ಇರಬಹುದು, ಸ್ಯಾಲ್ರಿ ಹೈಕ್ನಂತಹ ಅನುಕೂಲಗಳನ್ನು ಸಹ ನೀವು ಈ ಒಂದು ಆಗಸ್ಟ್ ಮಾಸದಲ್ಲಿ ಕಾಣಲಿದ್ದೀರಿ. ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಸ್ತ್ರೀಯಿಂದ ಸಾಕಷ್ಟು ಅನುಕೂಲವಾಗ್ತಕ್ಕಂತಹ ಸಾಧ್ಯತೆಗಳಿವೆ. ನಿಮ್ಮ ಈ ಒಂದು ಹೊಸ ಪರಿಚಯವಾದಂತಹ ಸ್ತ್ರೀಯಿಂದ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಅಂದರೆ ಆಕೆಯ ಒಂದು ಸಹಕಾರ ಅಥವಾ ಆಕೆಯ ಒಂದು ರೆಕಮೆಂಡಿಂದ ನಿಮಗೆ ಹೆಚ್ಚಿನ ಜವಾಬ್ದಾರಿಯುತವಾದಂತಹ ಸ್ಥಾನಮಾನ ಅಥವಾ ಉದ್ಯೋಗದಲ್ಲಿ ಉನ್ನತ ಮಟ್ಟದ ಒಂದು ಸ್ಥಾನ, ಗೌರವ, ಕೀರ್ತಿ ದೊರೆಯುವಂತಹ ಸಾಧ್ಯತೆಗಳಿರುತ್ತವೆ. ಇನ್ನು ಬಿಸ್ನೆಸ್ ಅಂದರೆ ವ್ಯಾಪಾರ ಮಾಡ್ತಕ್ಕಂತಹವರ ಫಲಗಳನ್ನು ನೋಡೋದಾದರೆ, ಈ ಒಂದು ಆಗಸ್ಟ್ ಮಾಸ 2 ಭಾಗವಾಗಿ ಫಲಗಳನ್ನು ತಿಳಿಸಬಹುದು. ಈ ಬಿಸ್ನೆಸ್ ಮಾಡ್ತಕ್ಕಂಥವರಿಗೆ ಆಗಸ್ಟ್ ಮೊದಲ 2 ವಾರಗಳು ಉತ್ತಮವಾದಂತಹ ವ್ಯವಹಾರಗಳು ನಡೆಯುತ್ತವೆ. ಹೆಚ್ಚಿನ ಲಾಭಭರಿತ ವಹಿವಾಟುಗಳು, ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಪಡೆಯೋದ್ರ ಜೊತೆಗೆ ಕೆಲವರಿಗೆ ಹೊಸ ಉತ್ಪನ್ನಗಳ ಅವಕಾಶಗಳು ಸಹ ಸಿಗುತ್ತವೆ. ಇನ್ನು ಕೆಲವರಿಗೆ ತಮ್ಮ ವ್ಯಾಪಾರವನ್ನು ಇನ್ನಷ್ಟು ಬೆಳೆಸುವಂತಹ ಅವಕಾಶಗಳು ಕೂಡಿ ಬರ್ತವೆ. ಅಂದರೆ ಹೊಸ ಒಂದು ಫ್ರಾಂಚೈಸಿ, ಹೊಸ ಬ್ರಾಂಚಸ್ ತೆರೆಯುವಂಥದ್ದು, ಹೀಗೆ ಆಗಸ್ಟ್ ಮೊದಲ 2 ವಾರಗಳು ಉತ್ತಮವಾಗಿರುತ್ತವೆ. ಹಾಗಾದರೆ ಆಗಸ್ಟ್ 15ರಿಂದ ಈ ತಿಂಗಳ ಕೊನೆಯವರೆಗೂ ನೋಡೋದಾದರೆ, ಈ ಸಮಯ ವ್ಯಾಪಾರದಲ್ಲಿ ಬಹಳ ಜಾಗ್ರತೆ ಎಂಬುದು ಬಹಳಷ್ಟು ಅವಶ್ಯಕ. ಮನಿ ಫ್ಲೋ ಕಡಿಮೆ ಆಗ್ತದೆ. ಸ್ಟಾಕ್ನ ಬಗ್ಗೆ ಗಮನಿಸದೇ ಇರತಕ್ಕಂತಹದ್ದು, ಅನ್ನೆಸೆಸರಿ ಗೂಡ್ಸ್ ಎಕ್ಸ್ಪೈರಿ ಆಗ್ತಕ್ಕಂಥದ್ದು, ಪ್ಯಾಕೇಜಿಂಗ್ ಡ್ಯಾಮೇಜು, ಯಾವುದಾದ್ರೂ ಎಲೆಕ್ಟ್ರಿಕಲ್ ಮೆಷಿನರಿಗಳು ರಿಪೇರಿಗೆ ಬರ್ತಕ್ಕಂತಹದ್ದು, ಹಾಗೆ ಸ್ಟಾಫ್ ಕಡಿಮೆ ಆಗತಕ್ಕಂತಹದ್ದು, ಮ್ಯಾನ್ ಪವರ್ ಇಲ್ಲದೆ ಕೆಲಸಗಳು ಕಡಿಮೆಯಾಗೋದನ್ನು ನೀವು ಈ ಒಂದು ಸಮಯದಲ್ಲಿ ಕಾಣಸಿಗುತ್ತದೆ. ಈ ಆಗಸ್ಟ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಶುಭ ಸಮಯ. ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಹೆಚ್ಚಾಗಿರ್ತದೆ. ವಿದ್ಯೆಯ ಕಡೆ ಹೆಚ್ಚಿನ ಒಂದು ಫೋಕಸ್ ನೀಡೋದರ ಜೊತೆಗೆ ಏಕಾಗ್ರತೆ ಎಂಬುದು ಬೆಳೆಯುತ್ತೆ. ಹೊಸ ಸ್ನೇಹಿತರ ಪರಿಚಯ, ಪಠ್ಯ ಪುಸ್ತಕಗಳ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ಕಾಣಬಹುದು. ಇನ್ನು ಈ ಡಿಗ್ರಿ ಅಂದರೆ UG PG ವಿದ್ಯಾರ್ಥಿಗಳಿಗೆ
ಈ ಆಗಸ್ಟ್ ಅದ್ಭುತವಾದಂತಹ ಸಮಯ. ಹಾಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಬ್ರಾಡ್ ಎಜುಕೇಷನ್, ಅದು ಸಹ ಈ ಸೆಪ್ಟೆಂಬರ್ ಇಂಟೇಕ್, ನಿಮ್ಮ ಡಾಕ್ಯುಮೆಂಟ್ಸ್ ಇರಬಹುದು, ಆಫರ್ ಲೆಟರ್ಸ್ ಇರಬಹುದು, ಪಾಸ್ಪೋರ್ಟು, ವೀಸಾ, ಈ ರೀತಿಯ ವಿಚಾರಗಳಲ್ಲಿದ್ದಂತಹ ಕೆಲವೊಂದು ಅಡೆತಡೆಗಳು, ಸಮಸ್ಯೆಗಳೆಲ್ಲವೂ ದೂರವಾಗಿ ನಿಮ್ಮ ವಿದೇಶ ಪ್ರಯಾಣಕ್ಕೆ ಶುಭ ಮಾರ್ಗಗಳು ತೆರೆದುಕೊಳ್ತವೆ ಅಂತ ಹೇಳ್ಬೋದು. ಇನ್ನು ಪ್ರೀತಿ ಸಂಬಂಧ, ದಾಂಪತ್ಯ ಜೀವನ, ಕುಟುಂಬ ವಿಚಾರವನ್ನು ಗಮನಿಸೋದಾದರೆ, ಪ್ರೀತಿಯಲ್ಲಿರ್ತಕ್ಕಂತಹ ಮಿಥುನ ರಾಶಿಯವರಿಗೆ ಇಬ್ಬರಲ್ಲೂ ಸಹ ಹೆಚ್ಚಿನ ಹೊಂದಾಣಿಕೆ ಬೆಳೆಯುತ್ತದೆ. ಇಬ್ಬರ ನಡುವೆ ಒಳ್ಳೆಯ ಒಂದು ಬಾಂಡಿಂಗನ್ನು ಕಾಣಬಹುದು. ಇನ್ನು ಕೆಲವರಲ್ಲಿ ವಿವಾಹ ಸಂಬಂಧ, ಅಂದರೆ ತಮ್ಮ ಪ್ರೀತಿಯನ್ನು ಹಿರಿಯರ ಮುಂದೆ ತಿಳಿಸುವಂತಹ ಧೈರ್ಯ ಮತ್ತು ಮನಸ್ಸನ್ನು ಮಾಡುವಂತಹ ಅವಕಾಶಗಳು ಕೂಡಿ ಬರ್ತವೆ. ಇನ್ನು ಕೆಲವರಿಗೆ ತಮ್ಮ ಪ್ರೀತಿ ಜೀವನವನ್ನು ವಿವಾಹ ಜೀವನವನ್ನಾಗಿ ಬದಲಾಯಿಸುವಂತಹ ಶುಭ ಅವಕಾಶಗಳು ದೊರೆಯುವಂತಹ ಸಾಧ್ಯತೆಗಳು ಬಲವಾಗಿವೆ. ಕುಟುಂಬದಿಂದ ಒಪ್ಪಿಗೆ ಪಡೆದರೂ ಸಹ ಇಬ್ಬರ ಜಾತಕವನ್ನು ಪರಿಶೀಲಿಸುವುದು ಸೂಕ್ತ. ಇದು ಕೇವಲ ನಮ್ಮ ಸಲಹೆ ಮಾತ್ರ ಎಂದು ಪರಿಗಣಿಸಬೇಕು. ದಂಪತಿಗಳಲ್ಲಿ ಇಬ್ಬರ ನಡುವೆ ಅನ್ಯೋನ್ಯತೆ ಜೊತೆಗೆ ಕುಟುಂಬ ಸದಸ್ಯರೊಂದಿಗೆ ಸಂತೋಷ ಮತ್ತು ಅವರ ಒಂದು ಸಹಕಾರವನ್ನು ಸಿಗುತ್ತವೆ. ನಿಮ್ಮ ಯಾವುದೇ ಕಾರ್ಯಗಳಲ್ಲಿಯೂ ಸಹ ನಿಮ್ಮ ಬಾಳ ಸಂಗಾತಿಯ ಮತ್ತು ಕುಟುಂಬ ಸದಸ್ಯರ ಸಹಕಾರ ನಿಮ್ಮೊಂದಿಗೆ ಇರ್ತದೆ. ಮಿಥುನ ರಾಶಿಯ ಸ್ತ್ರೀಯರಿಗೆ ಈ ಮಾಸ ಬಹಳಷ್ಟು ಅನುಕೂಲವಾಗಿದೆ. ಆರೋಗ್ಯ ಉತ್ತಮವಾಗಿರುತ್ತವೆ. ಕುಟುಂಬದಲ್ಲಿ ಎಲ್ಲರ ಪ್ರೀತಿ ಸಿಗುತ್ತೆ. ಅದು ತನ್ನ ಸ್ವಂತ, ಅಂದರೆ ಹೆತ್ತವರ ಕುಟುಂಬ ಇರಬಹುದು ಅಥವಾ ಪತಿಯ ಕುಟುಂಬ, ಹೀಗೆ ಪ್ರತಿಯೊಬ್ಬರಿಂದಲೂ ನಿಮ್ಮ ಶ್ರಮಕ್ಕೆ, ನೀವು ತೆಗೆದುಕೊಳ್ತಕ್ಕಂತಹ ಕುಟುಂಬ ಜವಾಬ್ದಾರಿಗಳಿಗೆ ನಿಮ್ಮ ಮೇಲೆ ಹೆಚ್ಚಿನ ಪ್ರೀತಿ ಮತ್ತು ಗೌರವ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ತಿಂಗಳ 2 ಮತ್ತು 3ನೇ ವಾರಗಳಲ್ಲಿ ಕುಟುಂಬ ಸದಸ್ಯರೆಲ್ಲರೂ ಸೇರಿ ಯಾವುದಾದರೂ ಶುಭ ಸಮಾರಂಭಗಳಿಗೆ, ಆಲಯ ದರ್ಶನಗಳಿಗೆ, ಧಾರ್ಮಿಕ ಯಾತ್ರಾ ಸ್ಥಳಗಳ ವೀಕ್ಷಣೆಗೆ ದೂರ ಪ್ರಯಾಣ ಬೆಳೆಸತಕ್ಕಂತಹ ಅವಕಾಶಗಳಿರುತ್ತವೆ. ಕೊನೆಯದಾಗಿ ಮಿಥುನ ರಾಶಿಯವರ ಒಂದು ಆರ್ಥಿಕ ವಿಚಾರವನ್ನು ಗಮನಿಸೋದಾದರೆ, ಅದೃಷ್ಟ ಎಂಬುದು ಬಹಳಷ್ಟು ಗಟ್ಟಿಯಾಗಿದೆ. ಹಣಕಾಸಿನ ವಿಚಾರಗಳು ಬಹಳ ಅದ್ಭುತವಾಗಿವೆ. ಈ ಮಾಸ ನಿಮಗೆ ಯಾವುದೋ ಒಂದು ಮಾರ್ಗದಲ್ಲಿ ಹಣದ ಹೊಳೆಯೇ ಹರಿಯಲಿದೆ ಅಂತ ಹೇಳಬಹುದು. ಹಿರಿಯರ ಯಾವುದಾದರೂ ಒಂದು ದೊಡ್ಡ ಮೊತ್ತದ ಲಾಭ ಪಡೆಯಲು ಈ ಸಮಯವನ್ನು ನೀವು ಗೋಲ್ಡನ್ ಟೈಮ್ ಅಂತ ಹೇಳಬಹುದು ನಿಮಗೆ. ಇನ್ನು ಮುಖ್ಯವಾಗಿ ಈ ಮೊದಲೇ ತಿಳಿಸಿದ ಹಾಗೆ ಒಬ್ಬ ಸ್ತ್ರೀಯಿಂದ ನಿಮಗೆ ಬಹಳಷ್ಟು ಅನುಕೂಲವಾಗ್ತಕ್ಕಂತಹ ಸಾಧ್ಯತೆಗಳಿವೆ. ಆ ಪರಿಚಯವಾದಂತಹ ಒಬ್ಬ ಸ್ತ್ರೀಯಿಂದ ವ್ಯಾಪಾರ ಇರಬಹುದು, ಉದ್ಯೋಗ ಇರಬಹುದು, ಅಥವಾ ಆರ್ಥಿಕ ವಿಚಾರಗಳಲ್ಲಿ ಆ ಸ್ತ್ರೀಯ ಸಹಕಾರದಿಂದ ನೀವು ಬಹಳಷ್ಟು ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ. ಆ ದೇವತೆಯೇ ಈ ಸ್ತ್ರೀಯ ರೂಪದಲ್ಲಿ ಬಂದಿದ್ದಾಳೇನೋ ಎಂಬಂತೆ ನೀವು ಆಲೋಚಿಸುವಂತಹ ಮಟ್ಟಕ್ಕೆ ಈಕೆಯಿಂದ ನಿಮಗೆ ಅನುಕೂಲ ಸಿಗಲಿದೆ ಅಂತ ಹೇಳ್ತೇನೆ. ಇನ್ನು ಈ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆ 8, ಅದೃಷ್ಟ ವರ್ಣ ಹಸಿರು, ಅದೃಷ್ಟ ವಾರ ಗುರುವಾರ. ಇದಿಷ್ಟು ಮಿಥುನ ರಾಶಿಯವರ ಆಗಸ್ಟ್ ತಿಂಗಳ ಫಲಗಳು. ವೀಕ್ಷಕರೇ, ಮಿಥುನ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗಿಷ್ಟವಾದಲ್ಲಿ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಜೈ ಶ್ರೀ ಅಂಬಾ ಭವಾನಿ ಎಂದು ಕಾಮೆಂಟ್ ಮಾಡಿ. ಇದರಿಂದ ನೀವು ಮಾಡ್ತಕ್ಕಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿಯೂ ಸಹ ಭವಾನಿ ದೇವಿಯ ಅನುಗ್ರಹ ಸದಾ ನಿಮ್ಮೊಂದಿಗಿರ್ತದೆ ಅಂತ ಹೇಳಬಹುದು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.